ಹೇಗಾಗಲ್ವೋ ಇದು ಯಾವುದು ಜಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನನಗೆ ಡೇಟ್ ಚಾನ್ಸಸ್ ತುಂಬ ಇದೆ, ಖಂಡಿತ ಇದೆ. ಡೇಟ್ ಕೊಟ್ಟರೆ ಇನ್ನು 100% ಗೊತ್ತಾಗ್ಬಿಡುತ್ತೆ. ಡೇಟ್ ಕೊಟ್ರೆ ಸರ್, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ, ಗಾದೆ ಸುಳ್ಳಾದ್ರೂ ನನ್ನ ಮಾತು ಸುಳ್ಳಾಗಲ್ಲ. ವೀಕ್ಷಕರೇ ನಮಸ್ತೆ, ನಾನು ಪ್ರಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ಈಗ ಆಲ್ರೆಡಿ ಬಿಗ್ ಬಾಸ್ ಅಂತಾನೆ ಇದ್ದೀರಾ. ಬಿಗ್ ಬಾಸಲ್ಲಿ ಒಂದು ಸೈಡ್ ಆದರೆ ಗಿಲ್ಲಿ ನಟ, ಇನ್ನೊಂದು ಸೈಡು ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಇನ್ನೊಂದು ಏನಂದರೆ ಒನ್ ಮ್ಯಾನ್ ಶೋ ಅಂತ ಹೇಳ್ಬಿಟ್ಟು ಒಂದು ಕಡೆ ಆದರೆ ಇನ್ನೊಬ್ರು ಹೇಳಿರೋ ಮಾತಂದರೆ ಈ ಸತಿ ಲೇಡಿ ವಿನ್ನರ್ ಆಗ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಭವಿಷ್ಯ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೋ ಕೆಲವರು ನಂಬ್ತಾರೋ ನಂಬಲ್ಲೋ ಗೊತ್ತಿಲ್ಲ. ಬಟ್ ಸಂಖ್ಯಾಶಾಸ್ತ್ರ ಅನ್ನೋದು ತುಂಬ ಜನ ನಂಬ್ತಾರೆ. ದೊಡ್ಡವರೆಲ್ಲ ಸಂಖ್ಯಾಶಾಸ್ತ್ರನ ತುಂಬ ನಂಬಿದ್ದಾರೆ ಕೂಡ, ನಂಬಿ ಸಕ್ಸಸ್ ಆಗಿದ್ದಾರೆ ಕೂಡ. ಗಿಲ್ಲಿ ನಟ ಅವರ ನಂಬರ್ ಯಾವ ರೀತಿ ಇದೆ, ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ. ನಮ್ಮ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಯೋಗೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಸರ್. ಸರ್ ತುಂಬ ದಿನಗಳಾದ್ಮೇಲೆ ಮೀಟ್ ಆಗಿದ್ದೀನಿ. ಹೌದು. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 7 ಕೋಟಿ ಕನ್ನಡಿಗರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಕನ್ನಡಿಗರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದೆ. ಹೇಗೆ ನಡೀತಾರೆ ಸರ್ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನಡೀತದೆ ಸರ್. ನಮಗೆ ಏನಾಗುತ್ತೆ ಅಂದರೆ, ನಾನು ಹೇಳಿದಲ್ಲ ಮತ್ತೆ ಅಲ್ಲಿಗೆ ಬರೋದು, ಒಬ್ಬ ಸೂಪರ್ ಸ್ಟಾರ್ ಜೀವನ ನಡಿಬೇಕು ಅಂದ್ರೂ ಪಬ್ಲಿಕ್ ಸಪೋರ್ಟ್ ಬೇಕು. ಒಬ್ಬ ನಾವು ಕಾಮನ್ ಯೂಟ್ಯೂಬರ್ಸ್ ಅಂತ ಅಂದ್ರೂ ಅವ್ರ ಜೀವನ ನಡಿಬೇಕು ಅಂದ್ರೂ ಪಬ್ಲಿಕ್ ಸಪೋರ್ಟ್ ಬೇಕು. ಪಬ್ಲಿಕ್ ಸಪೋರ್ಟ್ ಇರೋವರೆಗೂ ಜೀವನ ಚಿತ್ರಾನ್ನ ಬೋಂದಿ ಮೊಸರನ್ನ ರೇಂಜ್ಗೆ ಇರುತ್ತೆ ಸರ್. ಈಗ ಜೀವನ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಸಂಖ್ಯಾಶಾಸ್ತ್ರದ ಟಚ್ ಕೂಡ ಇದೆ ಸರ್. ಟಚ್ ಸ್ವಲ್ಪ ಅಲ್ಲ, ಆವರಿಸ್ಕೊಂಡಿದೆ ಸರ್. ಅದನ್ನು ಖಂಡಿತವಾಗ್ಲೂ. ಈಗ ಒಂದು ಉದಾಹರಣೆ, ನಾನೊಬ್ಬ ಕಾಮನ್ ಪೀಪಲ್, ಒಬ್ಬ ಸೂಪರ್ ಸ್ಟಾರ್ ಅನ್ಕೊಳ್ಳಿ. ಅವರು ಫ್ರೆಶ್ ಅಪ್ ಅಂತ ಬರೋದು, ಸ್ನಾನ ಮಾಡಿದಾಗ ಫ್ರೆಶ್ ಅಪ್ ಆಗ್ತಾರೋ ಇಲ್ವೋ, ಒಂದು ಫ್ರೆಶ್ಮೆಂಟ್, ದೇವ್ರ ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ಬಂದಾಗ ನಾನು ಫ್ರೆಶ್ ಆಗಿದ್ದೀನಿ ಅನ್ನೋ ಒಂದು ಫೀಲ್ ಇರುತ್ತೆ. ಯಾವಾಗಲೂ ನಮ್ಮನ್ನು ಪಾಸಿಟಿವ್ ಫೀಲ್ ಹಿಡಿದು ಈ ಸಂಖ್ಯಾಶಾಸ್ತ್ರ ಅನ್ನೋದು, ಈ ಆಸ್ಟ್ರಾಲಜಿ, ಸಂಖ್ಯಾಶಾಸ್ತ್ರ, ವಾಸ್ತು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಹುಟ್ಟು ಉಚಿತ, ಸಾವು ಖಚಿತ. ಇದನ್ನು ತಪ್ಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಬಟ್ ಪೋಸ್ಟ್ಪೋನ್ ಮಾಡ್ಬೋದು, ಹುಟ್ಟನ್ನು ಪೋಸ್ಟ್ಪೋನ್ ಮಾಡ್ಬೋದು, ಸಾವನ್ನು ಪೋಸ್ಟ್ಪೋನ್ ಮಾಡ್ಬೋದು. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹೃದಯಗಳು ಎದುರುಗಡೆ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೋ ಆ ರೀತಿ ಈ ಸಂಖ್ಯಾಶಾಸ್ತ್ರಗಳನ್ನು ನಮ್ಮ ಹುಟ್ಟಿದ್ದು, ಈಗ ನಾನು ಒಂದು ಡೇಟಲ್ಲಿ ಹುಟ್ಟಿರ್ತೀನಿ, ನನ್ನ ಹುಟ್ಟಿರೋ ಡೇಟಿನ ಅನುಗುಣವಾಗಿ ಹೆಸರು, ಫೋನ್ ನಂಬರ್, ಗಾಡಿ ನಂಬರ್ ಇವನ್ನೆಲ್ಲ ಇಟ್ಕೊಳ್ಳೋದ್ರಿಂದ ನಮ್ಮ ಬದುಕಿರೋವರೆಗೂ ನಮ್ಮ ಜೀವನ ಸುಖಕರವಾಗಿಡೋಕ್ಕೆ ಒಳ್ಳೆ ದಾರಿನ ಮಾಡುತ್ತೆ. ಹೇಗೆ ಅಂತ ಹೇಳ್ಬೋದು, ಈಗ ನಾನು ಎಷ್ಟು ಕಾಸ್ಟ್ಲಿ ಮೊಬೈಲ್ ಇಟ್ಟಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಸರ್. 5G ರೀಚಾರ್ಜ್ ಮಾಡಿದಾಗ ಆಟೋಮೆಟಿಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನಾನು ಎಷ್ಟು ಶಕ್ತಿವಂತನಾಗಿದ್ದೀನಿ ಅನ್ನೋದಲ್ಲ, ಎಷ್ಟು ಬುದ್ಧಿವಂತನಾಗಿ ಕನೆಕ್ಟ್ ಆಗ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಅಳವಡಿಸ್ಕೋಬೇಕು. ಬಟ್ ಕೆಲವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ದಯವಿಟ್ಟು ಅವ್ರು ಅಲ್ಲೇ ಇರಲಿ. ಅವಾಗಲೇ ಒಳ್ಳೇದಕ್ಕೆ, ಮೈನಸ್ ಇದ್ದಾಗಲೇ ಪ್ಲಸ್ಸಿಗೆ ಬೆಲೆ ಜಾಸ್ತಿ. ನಮಗೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ಒಂದು ಚಿಕ್ಕದಾಗಿ ಒಂದು ತಗೊಳ್ಳೋಣ. ರಿಷಬ್ ಶೆಟ್ಟಿ ಅವರು ಕೂಡ ನಿಮಗೆ ಗೊತ್ತಿರೋ ಪ್ರಕಾರ ಕಾಂತಾರ ಅನ್ನೋ ಒಂದು ಸಿನಿಮಾದಲ್ಲಿ ಒಳ್ಳೆ ಸೌಂಡ್ ಮಾಡ್ತಾರೆ. ಅವರು ಕೂಡ ಹೆಸರು ಬದಲಾವಣೆ ಮಾಡ್ಕೊಂಡ್ಮೇಲೆ ಮುಂಚೆ ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಪಿಗೆ ಅಧಿಪತಿ ಶನಿ. ಸೊ ನಿಮ್ಮ ಮುಖಾಂತರ ಇದೊಂದು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಪಿಗೆ ಅಧಿಪತಿ ಶನಿ ಸರ್. ಆ್ಯಕ್ಚುಲಿ ನಾನು ತುಂಬ ಜನ ಕೇಳ್ತಿರ್ತೀನಿ, ಗೊತ್ತಿಲ್ಲದೆ ಬಡವರಾಗಿ ಹುಟ್ಟಿರ್ತೀವಿ ತಪ್ಪಲ್ಲ, ಬಡವರಾಗಿ ಜೀವನ ಮಾಡ್ತೀವಿ ತಪ್ಪಲ್ಲ, ಸಾಯೋವರೆಗೂ ಬಡವರಾಗಿ ಬದುಕಬೇಡಿ, ಅವನೇ ನಿಜವಾದ ಪಾಪಿ ಅಂತ ಹೇಳ್ತೀವಿ. ಗೊತ್ತಿಲ್ಲದೆ ಅವತ್ತಿನ ಕಾಲದಲ್ಲಿ ಪಿ ಇಂದ ಹೆಸರಿಟ್ಟಿರ್ತಾರೆ, ತಪ್ಪಲ್ಲ. ಸೊ ಈಗ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಒಳ್ಳೇದಾಗುತ್ತೆ ಅಷ್ಟೇ. ಕೆಲವೊಂದು ಡೇಟ್ಗಳಿರುತ್ತೆ ಸರ್, ಪಿ ಇಂದ, ಎಮ್ ಇಂದ, ಡಿ ಇಂದ, ಸೊ ಟಿ ಇಂದ, ಈ ಹೆಸರಲ್ಲಿ ಇಟ್ಕೋಬೇಡಿ ಅಂತ ಹೇಳ್ತೀನಿ. ಗೊತ್ತಿಲ್ಲದೆ ಇಟ್ಟಿರ್ತಾರೆ, ಬದಲಾವಣೆ ಮಾಡ್ಕೊಳ್ಳಿ, ಏನೂ ತಪ್ಪಲ್ಲ. ಈಗ ಅವತ್ತೊಂದು ದಿವಸ ಸರ್ ಅದೇಂಗೆ ಆಗ್ಬಿಡುತ್ತೆ, ನಾವು ಅವಾಗೆಲ್ಲ ನಮ್ಮ ಅಪ್ಪ ಅಮ್ಮ ಇಟ್ಟಿರಲ್ವಾ ಅಂತ ಚಾಲೆಂಜ್ ಮಾಡ್ತಿರ್ತಾರೆ. ಅವತ್ತಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇತ್ತು, ಕಾಯಿನ್ ಗೊತ್ತಿತ್ತು. ಇವತ್ತಿನ ಕೂಡ ಯಾರಾದರೂ ಯೂಸ್ ಮಾಡ್ತಾರೆ ಸರ್ ಕಾಯಿನ್ ಗೊತ್ತಾ? ನಾವು ಲೊಕೇಶನ್ ನೋಡೋಕ್ಕಾಗತ್ತಾ ಸರ್? ಅಂದರೆ ಅವತ್ತಿನ ಕಾಲಕ್ಕೆ ಅದಿತ್ತು ಖುಷಿ. ಅವತ್ತಿನ ಕಾಲದಲ್ಲಿ ಗೊತ್ತಿಲ್ಲದೆ ನಮ್ಮ ದೊಡ್ಡವರು ಏನು ಇಟ್ಟಿದ್ರು, ಅವತ್ತು 10 ರೂಪಾಯಿ ಕೂಲಿ ಇತ್ತು, 5 ರೂಪಾಯಿ ಕೂಲಿ ಇತ್ತು, 20 ರೂಪಾಯಿ ಕೂಲಿ ಇತ್ತು, 50 ರೂಪಾಯಿ ಕೂಲಿ ಇತ್ತು. ಅವತ್ತು ಬದುಕ್ತಾ ಇದ್ದು ತಪ್ಪಲ್ಲ. ಸೊ ಸಾಯೋವರೆಗೂ ಹಂಗೆ ಬದುಕಬೇಡಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನು ಆಳಾಗಿ ದುಡಿಯಬಲ್ಲವನು, ಅರಸನಾಗಬಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಏಳಿಗೆ ಆಗಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ಬೇಕು ಅನ್ನಂಗಿದ್ರೆ ಮಾತ್ರ ಇವೆಲ್ಲ ಬದಲಾವಣೆ ಮಾಡ್ಕೊಳ್ಳಿ. ಹೆಂಗೋ ಬದುಕೋರಿಗೆ ಏನು ಬೇಕಾಗಲ್ಲ ಸರ್. ಈಗ ತುಂಬ ಜನ ಚೇಂಜ್ ಕೂಡ ಮಾಡ್ಕೊಂಡಿದ್ದಾರೆ ಸರ್. ಈಗ ರೀಸೆಂಟಾಗಿ ಓಡ್ತಾ ಇದ್ರೆ ಗಿಲ್ಲಿ ನಟ, ಗೆಲ್ಲಿ ನೋಡಿದ್ರೆ ಗಿಲ್ಲಿಯಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಏನಾದ್ರು ಗೆಲ್ಬೋದಾ? ಯಾವ ರೀತಿ ಸರ್? ಆ್ಯಕ್ಚುಲಿ ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಗಾದೆ ಸುಳ್ಳಾದರೂ ನನ್ನ ಮಾತು ಸುಳ್ಳಾಗಲ್ಲ ಅನ್ನೋಷ್ಟು ರಿಸರ್ಚ್. ಸೊ ಖಂಡಿತವಾಗ್ಲೂ ಗಿಲ್ಲಿ ಗೆಲ್ಲೋ ಅಂತ ಲಕ್ಷಣಗಳು, ಅದೃಷ್ಟ 25 ಭಾಗ ವರ್ಕ್ ಮಾಡಿದ್ರೆ 75 ಭಾಗ ಅವನು ಹಾರ್ಡ್ ವರ್ಕ್ ಮಾಡ್ತಿದೆ. ತುಂಬ ಜನ ಗೊತ್ತಿಲ್ಲದವರೆಲ್ಲ ಹೇಳ್ತಿರ್ತಾರೆ ಅದೃಷ್ಟ ವರ್ಕ್ ಮಾಡುತ್ತೆ ಅಂತ. ಖಂಡಿತ ಅದೃಷ್ಟ ಬಂದ್ಬಿಟ್ಟು 25 ಭಾಗ ವರ್ಕ್ ಮಾಡುತ್ತೆ, 75 ಭಾಗ ಅವನ ಎಫೆಕ್ಟು. ಅವನು ಗೇಮಲ್ಲಿ ಬಿಟ್ರು ಅದರಲ್ಲೂ ಕೂಡ ನಂಬರ್ 1 ಬರ್ತಾ ಇದ್ದಾನೆ. ಗೇಮ್ಸಲ್ಲೂ ಕೂಡ ಸುಮ್ಮನೆ ಅವನ್ನ ಕ್ಯಾಪ್ಟನ್ ಮಾಡಲ್ಲ ಬಿಗ್ ಬಾಸಲ್ಲಿ, ಅರ್ಥ ಆಯ್ತಾ ಸರ್? ಆಮೇಲೆ ಸುದೀಪ್ ಅವರು ಕೂಡ ಇಡೀ ಬಿಗ್ ಬಾಸಲ್ಲಿ ಕಲರ್ಫುಲ್ ಬಹಳ ಮುಖ್ಯ ಸರ್. ಯಾವಾಗಲೂ ಬಿಗ್ ಬಾಸ್ ನಗ್ನಾಗ್ತಾ ಇರುತ್ತೆ ಅನ್ನೋದಕ್ಕೆ ಕಾರಣ ಓನ್ಲಿ ಫಾರ್ ಗಿಲ್ಲಿನೇ. ಸೊ ಟಾರ್ಗೆಟ್ ಮಾಡಿ ಬೇಕು ಅಂತ ಸೋಲಿಸ್ಬೇಕಷ್ಟೇ ಸರ್.
ಬೇಕು ಅಂತ ಸೋಲಿಸಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಈಗ ಬೇಕು ಅಂತ ಏಕಾಏಕಿ ನೀವೇ ಬಂದ್ಬಿಟ್ಟು ನಿಮ್ಮ ತಲೆ ಮೇಲೆ ನೋಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ನೆಕ್ಸ್ಟ್ ರಿಯಾಕ್ಟ್ ಮಾಡೋದು ಜಾಸ್ತಿ. ಬಟ್ ಆದ್ರೂ ನನ್ನ ಪ್ರಕಾರ ಒಳ್ಳೆ ಆಟಗಾರ, ಒಳ್ಳೆ ಜಾದುಗಾರ, ಒಳ್ಳೆ ಟ್ಯಾಲೆಂಟೆಡ್, ಎಲ್ಲಿ ಹೆಂಗೆ ಟಾಲ್ ಕೊಡಬೇಕು ಅಂತ ಗೊತ್ತಿದೆ. ಸೊ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ರಕ್ಷಿತಾ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು ಅಂತ. ಅವರು ಒಬ್ಬರು ನಟಲ್ಲ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು, ರಚಿತಾ ರಾಮ್ ಅವರು ಇಡೀ ವೇದಿಕೆಗಳಲ್ಲಿ ಟಿ ವಿಲಿ ಪ್ರೋಗ್ರಾಮ್ ಕೊಡುವಾಗಲೂ ಅಷ್ಟೇ ಸರ್, ಗಿಲ್ಲಿ ನಟ ಇದ್ರೆ ಅವ್ನು ನಾನ್ ಸ್ಟಾಪ್ ಡೈಲಾಗ್ಗಳು ಹೇಳ್ತಾರೆ ಸರ್, ಎಷ್ಟು ಚೆನ್ನಾಗಿ ಹೇಳ್ತಾನೆ ಸರ್ ಅವನು. ನಾನು ಹೇಳ್ತಿರ್ತೀನಿ, ತುಂಬ ಜನ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ದೇವರನ್ನೇ ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ. ಟ್ಯಾಲೆಂಟ್ ಇದ್ದವನು ಅವ್ರು ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಯಾರೇ ಆಗಿರಲಿ, ಎಲ್ರಿಗೂ ಕಲೆ ಸರಸ್ವತಿ ಯಾರಪ್ಪನ ಮನೆ ಸೊತ್ತು ಸರ್. ಅರ್ಥ ಆಯ್ತಾ? ನೋಡಿ, ಬರೀ ಬಡವ್ರ ಮಕ್ಕಳೇ ಬದುಕಬೇಕು ಅನ್ನೋದಿದ್ರೆ ಪುನೀತ್ ರಾಜ್ಕುಮಾರ್ ದೇವರೇ ಆಗ್ತಿರ್ಲಿಲ್ಲ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ತಂದೆಯವರು ನಟ ಭಯಂಕರ, ಆಡು ಮಟ್ಟದ ಸೊಪ್ಪಿಲ್ಲ, ಅವ್ರು ಮಾಡದೇ ಇರೋ ಸಿನಿಮಾಗಳೇ ಇಲ್ಲ ಸರ್. ಅವ್ರ ಬಗ್ಗೆ ಯಾಕೆ ದೇವರಾಗ್ಬಿಟ್ಟ? ಸೊ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ ಸರ್ ಪುನೀತ್ ರಾಜ್ಕುಮಾರ್ ಅವರು. ನೋಡಿ, ನಾನು ಎಷ್ಟೋ ವಿಚಾರಗಳನ್ನ ಅಳವಡಿಸ್ಕೊತೀನಿ, ನೀವು ಎಷ್ಟೋ ವಿಚಾರ, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಬರೀ ಅವ್ರ ಕಾಲು ಎಳ್ಕೊಂಡು ಕೂತ್ಕೊಂಡು ಅವ್ರ ಕಾಲು ಕೆಳಗಡೆನೇ ಇರ್ತಾರೆ. ಸೊ ದಯವಿಟ್ಟು ಅವರಲ್ಲಿರುವಂಥ ಒಳ್ಳೊಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಗ್ರೋತ್ ಆಗೇ ಆಗ್ತಾರೆ. ಬಿಗ್ ಬಾಸಲ್ಲಿ 100% ಅಲ್ಲ, 1000% ಗೆಲ್ಲುವಂಥ ಲಕ್ಷಣಗಳು ಕೂಡಿ ಕಳೆದು ಬಾಕ್ಸಿ ಗುಣಿಸಿ ಎಲ್ಲ ವಿಚಾರದಲ್ಲೂ ನೀವು ನೋಡಿ ಸರ್, ಎಲ್ಲ ವಿಚಾರದಲ್ಲೂ ತಗೊಳ್ಳಿ. ಖಂಡಿತವಾಗ್ಲೂ ಗಿಲ್ಲಿಗೆ ಈ ಸಲ ಬಿಗ್ ಬಾಸಲ್ಲಿ ವಿನ್ನರ್ ಆಗೋ ಎಲ್ಲ ಲಕ್ಷಣಗಳು ತುಂಬಿ ತೊಳುತ್ತಾ ಇದೆ. ಈಗ ಸಂಖ್ಯಾಶಾಸ್ತ್ರದ ಮೂಲಕ ಸರ್ ಖಂಡಿತ. ನಾನು ಗಿಲ್ಲಿ ಅನ್ನೋ ನಟಕ್ಕೆ ಅಕ್ಷರಕ್ಕೆ ನನ್ನ ಮನೇನೂ ಹೇಳಿದೆ, ಇನ್ನೊಂದ್ಸಲ ಹೇಳ್ತೀನಿ. ಗಿಲ್ಲಿ ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಸರ್? ಜಿಗೆ 3 ಬರುತ್ತೆ, 1 3 3 1 ಸರ್. 3 ಅಧಿಪತಿ. ಅರ್ಥ ಆಯ್ತಾ? ಈಗ ಯಾವ ವರ್ಷ ನಡೀತಾ ಇದೆ ಸರ್? 2026 ಸರ್. 2 2 4 6 10 0 ಸೈಲೆಂಟ್ ಆಯಿತು ಸರ್. 1 ಬಂತು ಸರ್. 1ಕ್ಕೂ 3ಕ್ಕೂ ಹೆವಿ ಲವ್ ಸರ್. ಸರ್ 1ನೇ ತಾರೀಕಲ್ಲಿ ಹುಟ್ಟಿರೋರು ಇವತ್ತಿನ ನಿಮ್ಮಿಂದ ಒಂದು ಇಡೀ ಕರ್ನಾಟಕ ಜನತೆಗಳು ಫ್ರೀಯಾಗಿ ಒಂದು ಟಿಪ್ ಸಿಕ್ಬಿಡಲಿ. ಅರ್ಥ ಆಯ್ತಾ? 1ನೇ ತಾರೀಕಲ್ಲಿ ಹುಟ್ಟಿರೋರು, 10ನೇ ತಾರೀಕಲ್ಲಿ ಹುಟ್ಟಿರೋರು, 19ನೇ ತಾರೀಕಲ್ಲಿ ಹುಟ್ಟಿರೋರು, ಮತ್ತೆ 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸರ್ ಈ ವರ್ಷ ಸರ್ ತುಂಬ ಒಳ್ಳೆಯದು. ಆಮೇಲೆ ನಾನು ಹೇಳಿರೋದು 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ 3ನೇ ತಾರೀಕಲ್ಲಿ ಹುಟ್ಟಿರೋರು ಫ್ರೆಂಡ್ಶಿಪ್ ಒಳ್ಳೇದಾಗುತ್ತೆ. ಇದು ಈ ಇಯರ್ಗೆ ಲಕ್ಕಿ. ಇದು 3 ಗುರುಬಲ ಅಂತ ಹೇಳ್ತೀವಿ. 3ಕ್ಕೆ ಅಧಿಪತಿ ಗುರು. ಅರ್ಥ ಆಯ್ತಾ? 1ಕ್ಕೆ ಅಧಿಪತಿ ಸೂರ್ಯನ ಕಿಂಗ್ ರಾಜ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇವತ್ತು ಗಿಲ್ಲಿ ಗೆಲ್ಲುವಂಥ ಲಕ್ಷಣಗಳು ಜಾಸ್ತಿ ಇದೆ ತುಂಬ. ಎಲ್ಲರೂ ಅಶ್ವಿನಿ ಗೌಡ ಅಂತ ಹೇಳ್ತೀರಾ, ದೇವರನ್ನೇ. ಅಶ್ವಿನಿ ಮೇಡಮ್ ಫೈನಲ್ಗೆ ಬರ್ಬೋದು. ಯಾಕೆಂದರೆ ಒಂದು ಲೇಡೀಸನ್ನ ಫೈನಲ್ಗೆ ತಂದಿಲ್ಲ ಅಂದ್ಬಿಟ್ಟು ಫೈನಲ್ಗೆ ತರೋ ಅಂತ ಹೋಮ್ವರ್ಕ್ ಜಾಸ್ತಿ ಮಾಡ್ಬೋದು. ಕಾವ್ಯ ಮೇಡಮು ಬರ್ಬೋದು, ಬಟ್ ಕಾವ್ಯ ಮೇಡಮು ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ? ನನಗೆ ಗೆಲ್ಲಬೇಕು ಅಂತ ಆಸೆ, ಬಟ್ ಸರಸ್ವತಿ ಈಗ ನನಗೇನಾಗುತ್ತೆ, ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಎಷ್ಟು? 300 ಸಿನಿಮಾ ರಿಲೀಸ್ ಆಗುತ್ತೆ ಸರ್. 300 ಸಿನಿಮಾದಲ್ಲಿ ಸರ್ ಹಿಟ್ಟಾಗೋದು ಎಷ್ಟಿರ್ಬೋದು? 3 ಅಲ್ವಾ ಸರ್? ಸರ್ 275 ಸಿನಿಮಾ ಮೇಲೆ ನನಗೆ ದ್ವೇಷ ಇಲ್ಲ, ಪ್ರೀತಿನೇ ಇದೆ. ಬಟ್ ಕಂಟೆಂಟ್ ಇದ್ದವ್ರು ಮಾತ್ರ ಗೆಲ್ತಾರೆ ಸರ್. ಕರೆಕ್ಟಾಗಿ ನಾನು ಹೇಳ್ತಿರೋದು. ಸೊ ಇಲ್ಲಿ ಕಾವು ಮೇಡಮ್ ಅಂದ್ರೂ ನನಗೆ ಇಷ್ಟ, ಅಶ್ವಿನಿ ಮೇಡಮ್ ಅಂದ್ರೆ ಇಷ್ಟ, ಬಿಗ್ ಬಾಸಲ್ಲಿ ಇರೋರು ಎಲ್ಲರೂ ಇಷ್ಟ, ನಮ್ಮ ಕನ್ನಡಿಗರು ಅಂದ್ರೆ ಖಂಡಿತ ಇಷ್ಟ ರೀ. ನೀವಂದ್ರೂ ನನಗಿಷ್ಟ. ಬಟ್ ಆದರೂ ವಿಚಾರ ಅಂತ ಬಂದರೆ ಕಂಟೆಂಟ್ ಮಾತ್ರನೇ ಗೆಲ್ಲಬೇಕು. ಇಲ್ಲಿ ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳೆಲ್ಲ. ಆಮೇಲೆ ನಿನ್ನೆ ಒಂದು ವಿಡಿಯೋ ನಾನು ನೋಡಿದೆ, ಗಿಲ್ಲಿ ಬಗ್ಗೆ ತುಂಬ ಕೆಲವರು ಕೇವಲವಾಗಿ ಮಾತಾಡ್ತಿದ್ರು. ಅಂದರೆ ಸ್ಲಮ್ ಜನಗಳು, ಗಿಲ್ಲಿಗೆ ಯಾರ್ಯಾರು ಓಟ್ ಹಾಕ್ತಾರೋ ಅವರೆಲ್ಲ ಸ್ಲಮ್ ಜನಗಳು ಅಂತ ಹೇಳ್ತಾ ಇದ್ರು. ತಪ್ಪು. ಆ ಮಾತುಗಳೆಲ್ಲ, ಬಳಕೆಗಳನ್ನ ನಾವು ಮಾಡಬಾರ್ದು. ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಹೇಳೋ ಶಕ್ತಿ ನಮಗಿರುತ್ತೆ ಸರ್, ಕೆಟ್ಟದನ್ನು ಹೇಳೋ ರೈಟ್ಸ್ ನಮ್ಗೆ ಯಾರಿಗೂ ಇರಲ್ಲ ಸರ್. ಒಂದು ಆಯ್ಕೆ, ನನ್ನ ಒಪಿನಿಯನ್ ಹೇಳ್ಬೋದು ಅಷ್ಟೇ. ಖಂಡಿತವಾಗಿ ತುಂಬ ಮಾಧ್ಯಮಗಳಲ್ಲಿ, ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಕೆಟ್ಟದಾಗೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಸರ್ ಇವತ್ತು ಕರ್ನಾಟಕ ಜನತೆಗಳು 7 ಕೋಟಿ 6 ಕೋಟಿ 7 ಕೋಟಿ ಜನಸಂಖ್ಯೆ ಹೆಚ್ಚು. ದಿನೇ 5 ಕೋಟಿ ಇತ್ತು, 6 ಕೋಟಿ ಆಯಿತು, 6 ಕೋಟಿಯಿಂದ 7 ಕೋಟಿ ಆಯಿತು. ಸೊ ಇಲ್ಲಿ ಏನಾಗುತ್ತೆ ಸರ್, ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ನನ್ನ ಪ್ರಕಾರ ಒಂದು 5 ಕೋಟಿ ಜನಸಂಖ್ಯೆ ಇಷ್ಟಪಡ್ತಾರೆ ಸರ್. ಈಸ್ ದ ವಿನ್ನರ್ ಸರ್. ಅರ್ಥ ಆಯ್ತಾ? 1 ಕೋಟಿ ಜನಸಂಖ್ಯೆ ಅಶ್ವಿನಿ ಮೇಡಮ್ನ ಇಷ್ಟಪಡ್ಬೋದು, 1 ಕೋಟಿ ಕಾವ್ಯನ ಇಷ್ಟಪಡ್ಬೋದು. ಬಟ್ ಆದರೂ ಕಂಟೆಂಟ್ ಇರೋರೇ ಗೆಲ್ಲಕ್ಕೆ ಸಾಧ್ಯ ಅನ್ನೋದಕ್ಕೆ ಸರ್. ಇನ್ನೊಂದು, ಈಗ ಕಂಟೆಂಟ್ ಇರುತ್ತೆ, ಒಳ್ಳೆ ಆಡ್ತಾ ಇರ್ತಾರೆ, ಬಟ್ ಅದಕ್ಕೆ ಹೆಸರು ಕೂಡ ಆಗುತ್ತೆ. ಹೆಸರು ಕೂಡ ಖಂಡಿತ ಬೇಕಾಗುತ್ತೆ ಸರ್. ಸರ್ ಹೆಸರು ಚೇಂಜ್ ಮಾಡಿಕೊಂಡ್ರೆ ಮನುಷ್ಯನ ಜಾಡೆ ಬರನೇ ಚೇಂಜ್ ಆಗುತ್ತೆ ಸರ್. ಹೆಂಗೆ ಇದು ಮಿರಾಕಲ್ ಆಗುತ್ತೆ ಅಂತ ಹೇಳ್ಬೋದು. ನಾನಿವತ್ತು ನಿಮ್ಮ ವೇದಿಕೆ ಮುಖಾಂತರ ಒಳ್ಳೆ ಥಾಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಳೆ ಕಾಲದಲ್ಲಿ ಮಾವಿನ ಹಣ್ಣಿನ ಮರ ನೆಡ್ತಾ ಇದ್ರು ಸರ್.
ತುಂಬ ಎತ್ತರದಲ್ಲಿ ಹೋಗ್ಬಿಡ್ತಿತ್ತು, ಕಲ್ಲು ಹೊಡಿಬೇಕಿತ್ತು, ಕಲ್ಲು ಹೊಡೆದು ನೋಯ್ಬೇಕಿತ್ತು, ಇಲ್ಲ ಮರ ಕತ್ತೆ ಮಾವಿನಕಾಯಿ ಕೆಡಬೇಕಿತ್ತು ಸರ್. ಅದು ಒಂದು ಮಾವಿನಕಾಯಿ ಫಲ ಕೊಡೋಕ್ಕೆ ಮಿನಿಮಮ್ 10 ವರ್ಷ ಟೈಮ್ ಬೇಕಿತ್ತು. 7 ವರ್ಷ, 10 ವರ್ಷ, 12 ವರ್ಷ ಅಂದರೆ ದೊಡ್ಡದಾಗಿ ಬೆಳಿಬೇಕು ಅಂದರೆ ಟೈಮ್ ಬೇಕಾಗಿತ್ತು ಸರ್. ಒಂದೊಂದು ತಲೆಮಾರುಗಳು ನೋಡ್ಬಿಟ್ಟಿರೋರು ಕರೆಕ್ಟ್ ತುಂಬ ಎತ್ತರ ಹೋಗೋದು ಸರ್. ಕಲ್ಲು ಹೊಡೆದ್ರು ಬೀಳ್ತಿರ್ಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ತೆಂಗಿನಕಾಯಿ ಯಾವುದು ಮಾವಿನ ಹಣ್ಣಿಗೆ ಕಲ್ಲು ಹೊಡೆದು ನನ್ನ ಕೈಯೇ ನೋವು ಬಂದ್ಬಿಟ್ಟಿರೋದು ಸರ್. ಇವತ್ತಿನ ಕಾಲದಲ್ಲಿ ನೀವು ಒಂದು ಕಸಿ ಮಾಡಿರೋವಂಥದ್ದು ಮಾವಿನಕಾಯಿ ನೋಡಿ, ಇವತ್ತು ಇಟ್ಕೊಂಡಿರಿ ಸರ್, ಒಂದು ವರ್ಷದಲ್ಲೆಲ್ಲ ಹಣ್ಣುಗಳು ಬಿಡ್ತಿರುತ್ತೆ, ಹೂಗಳು ಬಿಡ್ತಿರುತ್ತೆ, ಕೈಗೆ ಸಿಗ್ತಿರುತ್ತೆ. ಹೆಣ್ಣುಮಕ್ಳಿಗಂತೂ ಪರಮಾನಂದ ಮಾವಿನ ಹಣ್ಣಿನ ಲೋಕಕ್ಕೆ, ಹೂವಿನ ಲೋಕಕ್ಕೆ ಬಿಟ್ಬಿಟ್ರೆ ಹೆಣ್ಣು ಮಕ್ಳು ಮಾವಿನಕಾಯಿ, ಗಿಳಿ ಮಾವಿನಕಾಯಿ, ಕಸ ಮಾವಿನಕಾಯಿ ಎಲ್ಲ ತೋಪುಗಳು ಈಗ ನೋಡಿ ಅದೇ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಹಾಗೆ ಕಸಿ ಮಾಡಿದ್ರೆ ಈಗಿನ ಕಾಲದನ್ನ ಕೆಲವೊಂದು ಪ್ರಯೋಗನ ಮಾಡಿದ್ರೆ ಹೇಗೆ ಬೇಗ ನಮಗೆ ಫಲ ಕೊಡುತ್ತೋ ಅದೇ ರೀತಿ ಮನುಷ್ಯನ ಹೆಸರು ಉಳಿಬೇಕು ಅಂದರೆ ಖಂಡಿತವಾಗ್ಲೂ ಒಳ್ಳೆ ಹೆಸರನ್ನ ಖಂಡಿತವಾಗ್ಲೂ ಅವ್ರವ್ರು ಹುಟ್ಟಿರೋ ಡೇಟಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಜನತೆಗಳಿಗೆ ಫೋನ್ ನಂಬರ್ ಬಹಳ ಮುಖ್ಯ ಸರ್. ಫೋನ್ ನಂಬರ್ ಚೆನ್ನಾಗಿಲ್ಲ ಅಂದರೆ ಆಕ್ಸಿಡೆಂಟ್ಗಳಾಗುತ್ತೆ. ಫೋನ್ ನಂಬರ್ ಚೆನ್ನಾಗಿದೆಯಾ ಅಂತಂದರೆ ನಂಬರ್ಗಳೆಲ್ಲ ನಮ್ಮ ಡೇಟಿಗೆ ಅನುಗುಣವಾಗಿ ಯಾವ್ದಾಗಬೇಕು ಅಂದರೆ ಹೆಂಗೆ ಉದಾಹರಣೆ, ಈಗ ನನಗೆ ಶುಗರ್ ಇರುತ್ತೆ ಸರ್, ಶುಗರ್ ತಿಂದರೆ ಏನಾಗುತ್ತೆ ಸರ್, ಕಾಯಿಲೆ ಜಾಸ್ತಿ ಆಗುತ್ತೆ. ಅಂದರೆ ಶುಗರ್ ಲೆಸ್ ಏನೇನು ತಿನ್ನಬೇಕು ಅನ್ನೋದು ಟೆಕ್ನಿಕ್ ಗೊತ್ತಿರಬೇಕು. ಹಾಗೆ ಮನುಷ್ಯನಿಗೆ ಶಕ್ತಿ ಬರಬೇಕು ಅಂದರೆ ರಾಗಿ ತಿನ್ನಬೇಕು ಅಂತ ಹೇಳ್ತಾರೆ ಸರ್. ಆ ಹುಟ್ಟಿದ ಮಗುಗೂ ಫಸ್ಟ್ ತಿನ್ಸದೆ ಸರಿ ರೀ, ಇದನ್ನು ಬೇಸಿಕ್ ನಾಲೆಡ್ಜ್ ಗೊತ್ತಿಲ್ಲ ನಾವು. ಸರಿ ನೋಡಿ ಸರ್, ಮನುಷ್ಯ ಹುಟ್ಟಿದಾಗ ಫಸ್ಟ್ ತಿನ್ಸೋದು ಸರಿ ಸರ್, ನುಣ್ಣು ಮಾಡಿ ತಿನ್ನಿಸ್ತಿರ್ತಾರೆ ಸರ್ ತಾಯಿಯಂದ್ರು, ಆಯ್ತಾ. ಮನುಷ್ಯನಿಗೆ ವಯಸ್ಸಾಗೋಗ್ಬಿಡುತ್ತೆ ಸರ್, ಇನ್ನೇನು ಸಾವು ಹತ್ತತ್ರ ಬರುತ್ತೆ. ಆವಾಗಲೂ ಯಾವುದು ಸರ್, ಗಂಜಿ ಕುಡ್ದೆ ಅವನಿಗೆ ಮುದ್ದೆ ತಿಂದ್ರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ಇದು ನಾನು ನಂಬಲ್ಲ ಅಂದರೆ ನಾನು ಮೂರ್ಖ ಆಗ್ತೀನಿ ಸರ್, ನಂಬ್ತೀನಿ ಅಂದರೆ ನಾನು ಬುದ್ಧಿವಂತ ಆಗ್ತೀನಿ ಸರ್. ಇಷ್ಟೇ ವಿಷಯ. ಮಧ್ಯಲಿ ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೂ ರಾಗಿ ಮುದ್ದೆ ಅನ್ನ ತಿನ್ಕೊಂಡೋದ್ರೆ ಒಳ್ಳೇದು ಸರ್, ಯಾವತ್ತಿದ್ರೂ ಒಳ್ಳೇದು. ಈಗ ನಿಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ ಗಿಲ್ಲಿ ಈ ಸೀಸನ್ನ ವಿನ್ನರ್ ಖಂಡಿತ. ಆ್ಯಕ್ಚುಲಿ ನಾನು ಹೇಗೆ ನೀರು ಕೊಡೋದು, ಇಡೀ ಕರ್ನಾಟಕ ಜನತೆಗೆ ಅವ್ರ ಆಟದಲ್ಲಿ, ಅವನ ಕಾಮಿಡಿಲಿ ಜಾದು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ನಾನು ದೇವರನ್ನ ಹೇಳಲ್ಲ. ಸೊ ಯಾಕೆ ಹೇಳಲ್ಲ ಅಂತಂದರೆ ಅವನಲ್ಲಿ ಕಲೆ ಇರಬೇಕು. ಬಡವ್ರ ಮಕ್ಕಳು ಚಿನ್ನದ ಸೂಜಿ ಅಂತ ಕಣ್ಣಿಗೆ ಇಟ್ಕೊಳಕ್ಕಾಗಲ್ಲ ಅಂತೀವಲ್ಲ. ಬಡವರು, ಶ್ರೀಮಂತರು, ರೈತರು ಅನ್ನೋದಲ್ಲ ಮ್ಯಾಟ್ರು. ಬಟ್ ರೈತರ ಮಗ ಇವ, ಬಡವ್ರ ಮಗ, ಪ್ಲಸ್ ಇವನಲ್ಲಿ ಕಲೆ ಇದೆ. ಎಲ್ಲ ಥರ ಸರ್, ಶಿವನು 3 ಕಣ್ಣಿದ್ದಂಗೆ ಅವನಲ್ಲಿ ಎಲ್ಲ ಟ್ಯಾಲೆಂಟ್ ಇದೆ ಸರ್. ದೇವ್ರನ್ನೇ ನೋಡಿ, ಕೆಲವರು ಬಡವ್ರ ಮಕ್ಕಳಾಗಿರಲ್ಲ, ಅಹಂಕಾರ ತುಂಬಿರುತ್ತೆ. ಇವ್ನಿಗೆ ಅಹಂಕಾರ ಇಲ್ಲ. ಅವ್ರ ಹುಡುಗನ ನೋಡಿ ತುಂಬ ತಗ್ಗಿ ಬಗ್ಗೆ ನಡೀತಿರ್ತಾರೆ, ವಿಚಾರಗಳಲ್ಲಿ ಫೈಟ್ ಮಾಡ್ತಿರ್ತಾರೆ. ಇನ್ನು ಬೇರೆ ಎಲ್ಲ ರಘುವಣ್ಣ ಅಂದರೆ ನನಗೆ ಇಷ್ಟ ಅಂತಿರ್ತಾರೆ, ಅಶ್ವಿನಿ ಮೇಡಮ್ ಅಂದರೆ ತುಂಬ ಇಷ್ಟ ಅಂತಿರ್ತಾರೆ, ಸುದೀಪ್ ಸರ್ ಅಣ್ಣ ಹೇಳಿ ಅಣ್ಣ ಅಂತಿರ್ತಾರೆ. ಇದಕ್ಕಿಂತ ತಗ್ಗಿ ಬಗ್ಗೆ ನಡೆಯೋ ಗುಣ ಇರಬೇಕು. ಅರ್ಥ ಆಯ್ತಾ? ಅವ್ರಿಗೆ ಯಾರಾದರೂ ಬೈತಾ ಇರ್ತಾರೆ ಅಂದರೆ ಅವ್ರು ನಿಜವಾಸ್ತಲ್ಲ. ಖಂಡಿತವಾಗ್ಲೂ ನನ್ನ ಒಂದು ಪ್ರಕಾರ ಈ ಸಲ ಗಿಲ್ಲಿ ಗೆಲ್ಲುವಂಥ ರಿಯಲ್ ಕಲೆನೂ ಇದೆ, ಒಳ್ಳೆ ರೈತರ ಮಗನೂ ಹೌದು, ಈ ಕಡೆ ಬಡವ್ರ ಮಗನೂ ಹೌದು, ಒಳ್ಳೆ ಟ್ಯಾಲೆಂಟ್ ಇದೆ ಸರ್. ಇನ್ನೊಂದು, ಈಗ ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ತುಂಬಿ ತುಳುಕ್ತಾ ಇದೆ. ಹೌದು. ಬಟ್ ಹೆಸರಲ್ಲೇನೋ ಚೇಂಜಸ್ ಸ್ವಲ್ಪ ಇದೆ. ಹೌದು. ಅದರಿಂದ ಏನಾದ್ರು ಅವ್ರ ಲೈಫಿಗೆ ಎಫೆಕ್ಟ್ ಆಗುವಂಥದ್ದು ಖಂಡಿತ ಸರ್. ಹೆಸರಲ್ಲಿ ಬಂದ್ಬಿಟ್ಟು ಅವನಿಗೆ ನಾನು ಹೇಳಿದೆ ಜೀಗ್ ಅಧಿಪತಿ 3 ಅಂತ ಈ ವರ್ಷಕ್ಕೆ. ಅದು ಗೊತ್ತಿಲ್ಲದೆ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತೆ ಅಂತಾರೆ. ನಾರು ಏನೋ ಹಾರ್ಡ್ ವರ್ಕ್ ಮಾಡಿರಲ್ವಂತೆ. ಹೂ ಬಿಡೋರ್ಗೂ ಕಷ್ಟಪಟ್ಟಿರೋದು ಯಾವುದು? ಹೂವೇ ಅಲ್ವಾ? ಚಿಕ್ಕದ್ರಿಂದ ಮಣ್ಣಿಂದ ಬೆಳೆದು ಕಷ್ಟಪಟ್ಟು ಬೆಳೆದಿರುತ್ತೆ. ನಾರು, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನಂಗೆ ಏನಾಗುತ್ತೆ, ಗಿಲ್ಲಿ ಅಂತ ಹೆಸರಿಟ್ಟಿರೋದಕ್ಕೂ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತಾ ಇರೋದು ಅವ್ನಿಗೆ ವರ್ಕ್ ಆಗಿರುತ್ತೆ. ಇನ್ನೂ ನಾನು ಆನೆ ಬಲ್ಲ ಥರ ಈ ಸಲ 1000% ಎಲ್ಲ ಗೆಲ್ತಾರೆ ಅನ್ನೋದಕ್ಕೆ ಯಾವ್ದು ಗೊತ್ತಾಗುತ್ತೆ ಅಂದರೆ, ಗಿಲ್ಲಿದು ರಿಯಲ್ ಡೇಟ್ ಆಫ್ ಬರ್ತ್ ಬೇಕು, ರಿಯಲ್ ಡೇಟ್ ಆಫ್ ಬರ್ತ್ ಬೇಕು, ಅಶ್ವಿನಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬೇಕು. ಇವ್ರದೆಲ್ಲ ಡೇಟ್ ಆಫ್ ಬರ್ತ್ ನೋಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ ಸರ್. ಯಾರು ಏನೇ ಉಲ್ಟಾ ಪಲ್ಟಾ ಮಾಡಿದ್ರು ಇವರೇ ಗೆಲ್ತಾರೆ ಅಂತ ಇನ್ನೂ ಹೇಳ್ಬೋದು. ನನಗೆ ರಿಯಲ್ ಗಿಲ್ಲಿ ಡೇಟ್ ಗೊತ್ತಿಲ್ಲ, ನೇಮ್ ಮಾತ್ರ ಗೊತ್ತು. ಇದ್ರ ಬಲದ ಮೇಲೆ 1000% ಅವರೇ ಗೆಲ್ತಾರೆ. ಯಾಕೆಂದ್ರೆ ಅಶ್ವಿನಿ ಅನ್ನೋದು ಅನ್ನೋದು ಅಷ್ಟು ಸಪೋರ್ಟ್ ಮಾಡಲ್ಲ ಸರ್ ಈ ಸಲ. ಒಂದಕ್ಕೊಂದೇ ಸಪೋರ್ಟ್ ಮಾಡೋದು ಕಷ್ಟ ಇದೆ ಈ ಸಲ, ಕಮ್ಮಿ. ಒಂದಿಗೆ ಅಧಿಪತಿ ಸರ್. ಈ ವರ್ಷ ಟೋಟಲ್ ಮಾಡಿದ್ರೆ 1 ಬರುತ್ತಲ್ಲ, 1ಕ್ಕೆ ಈ 3 ಮೇಲೆ ಲವ್ ಜಾಸ್ತಿ, ಹೆವಿ ಲವ್. ಈಗ ಹಿಂಗೆ ಸರ್ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಗೊತ್ತಾ, ಸ್ಪೀಕರ್ಗೂ ಇಲ್ಲಿಂದ ಮೊಬೈಲ್ ಎಲ್ಲ ಮಾಡಿದ್ರೆ ಹಿಂಗೆ ಕನೆಕ್ಟ್ ಆಗುತ್ತೋ ಆ ರೀತಿ ಕನೆಕ್ಟ್ ಆಗುತ್ತೆ. ಇದಾದ್ಮೇಲೆ ಒಂದೊಂದಕ್ಕೆ ಸಪೋರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ಅಶ್ವಿನಿ ಮೇಡಮ್ ತಗೊಂಡ್ರು ಎ ಲೆಟರ್ಗೆ 1 ಬರುತ್ತೆ, ಅವ್ರಿಗೂ ಸ್ವಲ್ಪ ಕಮ್ಮಿ. ಬಟ್ ಫೈನಲ್ ಬರ್ತಾರೆ, ಟಾಸ್ಕ್ ಕೊಡ್ತಾರೆ, ಟಾಂಗ್ ಕೊಡ್ತಾರೆ. ಅವ್ರೇನು ಕಮ್ಮಿ ಅಲ್ಲ ಅವರು. ಈ ಗಿಲ್ಲಿ ನನ್ನ ಪ್ರಕಾರ ಹುಡುಗಾಗಿ ಚಾಲೆಂಜ್ ಮಾಡ್ತಿರೋದು ಒಂದೇ, ಅಶ್ವಿನಿ ಮೇಡಮು ಲೇಡೀಸ್ ಆಗಿ ಚಾಲೆಂಜ್ ಮಾಡ್ತಿರೋದು ಒಂದೇ. ಆ್ಯಕ್ಚುಲಿ ಅವರಿಬ್ಬರು ತುಂಬ ಒಳ್ಳೆ ನಟ ಭಯಂಕರರು. ರಘು ಅವರು ಗೆಲ್ಲೋದು ತುಂಬ ಡೌಟ್ ಇದೆ. ಯಾಕೆಂದರೆ ರಘು ಅನ್ನೋದಕ್ಕೆ ಟೋಟಲ್ ಮಾಡಿದ್ರೆ ಚಂದ್ರನ ಸಂಖ್ಯೆ 4 ಬರುತ್ತೆ. ರಘು ರಾವು ಸಂಖ್ಯೆ ಅಂತ ಹೇಳ್ತೀವಿ. ಈ ವರ್ಷ ಅವ್ರು ಗೆಲ್ಲೋದು ಸ್ವಲ್ಪ 1000% ಕಷ್ಟ ಇದೆ. ಈಸ್ ಶಕ್ತಿವಂತ, ತುಂಬ ಶಕ್ತಿವಂತ, ಗುಣವಂತ ರಘು ಸರ್, ಶಕ್ತಿವಂತ, ಗುಣವಂತ. ಬಟ್ ಈ ಸಲ ಗೆಲ್ಲೋದು
99% ಕಷ್ಟ ಇದೆ. ಬಟ್ ಚಾಲೆಂಜ್ ಮಾಡ್ತಾ ಇದ್ದಾರೆ, ಗೇಮ್ ಆಡ್ತಾ ಇದ್ದಾರೆ, ಎಲ್ಲ ಆಡ್ತಿದ್ದಾರೆ, ಖುಷಿ ಇದೆ. ಗಿಲ್ಲಿ ಕಾವ್ಯ ಹೇಗಿದೆ ಸರ್ ಕಾಂಬಿನೇಷನ್? ಆ್ಯಕ್ಚುಲಿ ನಿಮ್ಮ ಚಾನೆಲ್ ಮುಖಾಂತರ ಒಂದು ಒಳ್ಳೆ ಇದನ್ನು ರಿವೀಲ್ ಮಾಡಲಾ? ಹೇಳಿ ಸರ್. ಸೊ ನಾನು ಹೇಳ್ಕೊಂಡಿರೋದು ಏನಂದರೆ, ಅಲ್ಲಿಂದ ಬಂದಮೇಲೆ ಈ ಯಶ್ ರಾಧಿಕಾ ಅವ್ರದ್ದು ಕಾಂಬಿನೇಷನ್ ಎಷ್ಟು ಮುದ್ದಾಗಿತ್ತು ಅಷ್ಟೇ ಮುದ್ದಾಗಿದೆ. ನಾನು ಮೊನ್ನೆ ಅವ್ರ ತಂದೆ ತಾಯಿಗೆ ಮಾತಾಡೋಣ ಅಂದ್ಕೊಂಡಿದ್ದೆ. ಏನಂತಂದರೆ, ಬಿಗ್ ಬಾಸ್ಗೆ ಹೋದಾಗಿಂದ 3 ತಿಂಗಳಾದರೂ ಒಂದು ವ್ಯಕ್ತಿ ಬಿಡ್ಕೊಡ್ತಾ ಇಲ್ಲ ಅಂತಂದರೆ ಅನ್ನ ಬೆಂದಿದೆಯಲ್ವಾ ಅಂತ ಒಂದೆರಡು ನೋಡಿದ್ರೆ ಹೇಗೆ ಗೊತ್ತಾಗುತ್ತೋ ಒಬ್ಬ ವ್ಯಕ್ತಿ ಗುಣವಂತನ ಇಲ್ವಾ ಅನ್ನೋದಕ್ಕೆ ಗಿಲ್ಲಿ ನೋಡಿ ಹೋದಾಗಿಂದ ಕಾವ್ಯದಿಂದ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಒಂದು ರಿಸರ್ಚ್ ಪ್ರಕಾರ ಕಾವ್ಯ ಉಳಿದಿರೋದೇ ಗಿಲ್ಲಿಯಿಂದ. ಬಿಗ್ ಬಾಸಲ್ಲಿ ಕಾವ್ಯ ಒಳ್ಳೆ ಹುಡುಗಿ, ಒಳ್ಳೆ ನಟಿ, ಅರ್ಥ ತುಂಬ ಲಕ್ಷಣವಾಗಿದ್ದಾಳೆ, ಲಕ್ಷ್ಮಿ ಕಳೆ ತುಂಬಿ ತುಳುಕ್ತಿರುತ್ತೆ ಅವ್ರ ಫೇಸಲ್ಲಿ. ಬಟ್ ಆದರೂ ಅಲ್ಲಿ ಉಳಿದಿರೋ ಕಾರಣ ಬೇರೆ ಯಾರೂ ಅಲ್ಲ, ಗಿಲ್ಲಿ. ನನ್ನ ಪ್ರಕಾರ ಒಂದು ಬಿಗ್ ಬಾಸ್ ಅನ್ನೋ ಶೋ ಇಡೀ ವರ್ಲ್ಡಲ್ಲಿ ತುಂಬ 50 ಲಕ್ಷ ಬಹುಮಾನ ಇಟ್ಟಿರ್ತಾರೆ, ಕೋಟ್ಯಾಂತರ ಜನಗಳಿಗೆ ರೀಚ್ ಆಗುತ್ತೆ. ಯಾಕೆ ಅವ್ರು ಹೊರಗಡೆಯಿಂದ ಬಂದಮೇಲೆ ಮದುವೆ ಆಗಬಾರ್ದು? ಯಾಕೆ ಮದುವೆ ಆಗಬಾರ್ದು, ಜೊತೆ ಆಗಬಾರ್ದು? ನಾವೆಲ್ಲ ಸರ್ಚ್ ಮಾಡೋದು ಒಳ್ಳೆ ಹುಡುಗನ ತಾನೆ, ಕಣ್ಣಲ್ಲಿ ಕಣ್ಣಾಕಿ ಅವನು ಬಡವನ ಮಗ, ರೈತರ ಮಗ, ಆಮೇಲೆ ಅವನು ಸಕ್ಸಸ್ ಇಲ್ಲ, ಯಾಕೆ ನಾನು ಹುಡುಗಿನ ಹೀರೋಯಿನ್ ಥರ ಸಾಕ್ಬಿಟ್ಟಿದ್ದೀವಿ, ಯಾಕೆ ಒಬ್ಬ ಬಡವನ ಮಗನ ಕೊಡೋಕ್ಕೆ ಅಂದರೆ ಅವ್ನಿಗೆ ಏನಿದ್ರಲ್ಲಿ ಕಮ್ಮಿ ಇದ್ದಾನೆ. ಈಗ ಹೊರಗಡೆ ಬಂದ್ಬಿಟ್ಟು ಅವ್ನಿಗೆ ಇರೋ ಟ್ಯಾಲೆಂಟಲ್ಲಿ ಕೋಟಿಗಟ್ಟಲೆ ದುಡಿತಾನೆ, ಮನೆ ಕಟ್ತಾನೆ, ಕರ್ನಾಟಕದಲ್ಲಿ ಒಳ್ಳೆ ಫೇಮಸ್ ಆಗಿದ್ದಾನೆ, 100% ಒಳ್ಳೆ ಹುಡುಗ. ನನಗನ್ಸಿದ ಪ್ರಕಾರ ಬಂದಮೇಲೆ ತುಂಬ ಕೂತು ಫ್ಯಾಮಿಲಿ ಚರ್ಚೆ ಮಾಡಿ ಮದುವೆ ಆಗ್ಬೋದು. ಅಂದರೆ ಅವ್ರದ್ದು ವರ್ಕ್ ಆಗುತ್ತೆ ಸರ್, ಕಾವ್ಯ ಗಿಲ್ಲಿ ಅನ್ನೋದು ಏನೋ ವರ್ಕ್ ಆಗುತ್ತೆ? ಖಂಡಿತ ವರ್ಕ್ ಆಗುತ್ತೆ. ನನಗೆ ಇನ್ನೂ ಸೂಕ್ಷ್ಮ ಹೋಗ್ಬೇಕು ಅಂದರೆ ಕಾವ್ಯನ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ, ಮತ್ತೆ ಗಿಲ್ಲಿ ಡೇಟ್ ಆಫ್ ಬರ್ತ್ ಇದ್ರೆ 100% ಅವ್ರ ಜೀವನ ಪೂರ್ತಿ ಇದ್ರೆ ಅವ್ರು ಮದುವೆ ಆಗೋದ್ರಿಂದ ಮುಂದೆ ಡೈವರ್ಸ್ ಆಗುತ್ತಾ ಇಲ್ವಾ ಅಂತ ಈಗಲೇ ಹೇಳ್ತೀನಿ. 100% ಇದನ್ನ ಆ್ಯಕ್ಚುಲಿ ಇನ್ನೊಬ್ರು ಇಡೀ ವರ್ಲ್ಡಲ್ಲಿ ಮ್ಯೂಸಿಕಲ್ ನೇಮ್ ಮಾಡಿದವ್ರ ಹೆಸರು ನಿಮಗೆ ಗೊತ್ತು, ಸಿ. ಮ್ಯೂಸಿಕಲ್ ಒಳ್ಳೆ ಹೆಸರು ಮಾಡಿದ್ರು, ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ, ಸಿ. ಇನ್ನೊಬ್ರು ಅವ್ರನ್ನ ಇದೇ ಬಿಗ್ ಬಾಸ್ ಅಲ್ಲಿ ಹೋಗಿ ಇಷ್ಟಪಟ್ಟು ಮದುವೆ ಆಗಿದ್ದು ಎನ್ ಅಲ್ವಾ? ಸೊ ಇದಕ್ಕೆ 3 ಬರುತ್ತೆ ಸರ್, ಇದಕ್ಕೆ 5 ಬರುತ್ತೆ. 5ಕ್ಕೂ 3ಕ್ಕೂ ಬರಲ್ಲ ಸರ್. ಎನಿಮಿ ಇವ್ರು ಎಂಥವ್ರೇ ಆಗಿರಲಿ ಸರ್, ಕಾಮನ್ ಪೀಪಲ್ ಆಗಿರಲಿ, ಒಬ್ರು CM ಮಕ್ಕಳಾಗಿದ್ರು ಕೂಡ ಸರ್ ಡೈವರ್ಸ್ ಆಗುತ್ತೆ ಸರ್. ಇದು ಮೈನಸ್ ಸರ್. ಇದು ಒಂದು ಅಟ್ರಾಕ್ಷನ್ ಅಲ್ಲಿ ಮದುವೆ ಆಗ್ಬಿಟ್ಟಿರ್ತಾರೆ, ಬಟ್ ಇವ್ರು ಉಳಿಯಲ್ಲ ಸರ್. ಯಾಕೆ ಉಳಿಯಲ್ಲ ಅಂದರೆ, ಸಿಗೆ ಅಧಿಪತಿ ಸರ್ ನಿಮಗೆ ಗುರು, ಇದಕ್ಕೆ ಬುಧ. ಆಗಲ್ಲ ಸರ್, ಇವ್ರಿಗಿವ್ರು ಕಾಂಬಿನೇಷನ್ ಖಂಡಿತವಾಗ್ಲೂ ಆಗಲ್ಲ. ಅರ್ಥ ಆಯ್ತಾ? ಸೊ ಇವ್ರು ಖಂಡಿತ ಏನೇ ಮದುವೆ ಆಗೋದು ಮುಖ್ಯ ಅಲ್ಲ ಸರ್, ಉಳಿಯೋದು ಮುಖ್ಯ. ಎಲ್ಲರೂ ಜಗತ್ತಲ್ಲಿ ತುಂಬ ಜನ ಅಂದ್ಕೊಂಡಿರೋದು ಏನಂದರೆ, ದುಡ್ಡು, ಹೆಸರು, ಕೆಲವೊಂದು ಪೊಸಿಷನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. 7 ಕೋಟಿ ಕನ್ನಡಿಗರಲ್ಲ, ತೆಲುಗು, ತಮಿಳು, ಹಿಂದಿಯವರು ಎಲ್ಲರೂ ಅಂದ್ಕೊಂಡಿರೋದು ದುಡ್ಡನ್ನು ಸಂಪಾದನೆ ಮಾಡೋದು ಕಷ್ಟ, ಹೆಸರನ್ನ ಸಂಪಾದನೆ ಮಾಡೋದು ಕಷ್ಟ, ಮತ್ತು ಕೆಲವೊಂದು ಪೊಸಿಷನ್ನ ಸಂಪಾದನೆ ಮಾಡೋದು ಕಷ್ಟ ಅಂದ್ಕೊಂಡಿದ್ದಾರೆ. ನನ್ನ ರಿಸರ್ಚ್ ಪ್ರಕಾರ 0 to crore ರಿಸರ್ಚ್ ಇದೆಯಲ್ಲ ಸರ್, ಓದಿರೋರಿಗೆ 25 ಭಾಗ ಅನುಭವ ಇರುತ್ತೆ, ಜನರಲ್ ನಾಲೆಡ್ಜ್ ಇರೋರಿಗೆ 75 ಭಾಗ ವರ್ಕ್ ಇರುತ್ತೆ. ಸೊ ಮಾರ್ಬಲ್ ಆಫ್ ದ ಸ್ಟೋರಿ ಓದಿಲ್ದಿರೋದೇ ಜಾಸ್ತಿ ವರ್ಕ್ ಆಗುತ್ತೆ ಅಂತ. ಸೊ ಇದ್ರನ್ನ ನಾನು ರಿಸರ್ಚ್ ಮಾಡಿ ಹೇಳಬೇಕು ಅಂದರೆ ಸರ್, ಜನರಲ್ ನಾಲೆಡ್ಜ್ ಆಲ್ವೈಸ್ ತುಂಬ ವರ್ಕ್ ಮಾಡುತ್ತೆ. ಹಾಗಾಗಿ 3 ಹೇಗಾಗಲ್ವೋ ಇದು ಯಾವುದು ಜಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನನಗೆ ಡೇಟ್ ಕೊಟ್ಟರೆ ಚಾನ್ಸಸ್ ತುಂಬ ಇದೆ, ಖಂಡಿತ ಇದೆ. ಡೇಟ್ ಕೊಟ್ಟರೆ ಇನ್ನು 100% ಗೊತ್ತಾಗ್ಬಿಡುತ್ತೆ. ಡೇಟ್ ಕೊಟ್ಟರೆ ಸರ್, ನಾನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಗಾದೆ ಸುಳ್ಳಾದರೂ ನನ್ನ ಮಾತು ಸುಳ್ಳಾಗಲ್ಲ. ಸತ್ಯವಾಗಲು ಹುಟ್ಟು ಸಾವನ್ನೇ ಪೋಸ್ಟ್ಪೋನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನಮ್ಮ ಓನ್ ಬ್ರದರ್ಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಡಾಕ್ಟ್ರೇ ಬದುಕಲ್ಲ ಅಂತ ಹೇಳ್ತಿದ್ರು. ಹಬ್ಬಪ್ಪ ಅಂದರೆ ಇವ್ರು ಕಿಡ್ನಿ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೊಂದು ವಾರ 15 ದಿವಸ ಬದುಕ್ತಾರೆ ಸರ್ ಅಂತ ಹೇಳಿದ್ರು. 20 ವರ್ಷದಿಂದ ಅವ್ರಿಗೆ ಪ್ರಾಬ್ಲಮ್ ಇತ್ತು ಸರ್. ನಾನು ಹೇಳಿದ್ದೆ ಅವನ ಹೆಸರನ್ನ ಎಲ್ಲ ನಾನು ನೋಡ್ಬಿಟ್ಟು ಯಾವ ಸಂಖ್ಯೆ ಬರ್ತಿತ್ತು. ಸಾವು ಬಂದೇ ಬರುತ್ತೆ ನಿಮಗೆ, ನಮ್ಮೆಲ್ಲರಿಗಿಂತ ಮುಂಚೆ ಹೋಗ್ತಾನೆ, ಬಟ್ ಟೈಮ್ ಬೇಕು. ಈಗ ಎಮರ್ಜೆನ್ಸಿ ಪೋಸ್ಟ್ಪೋನ್ ಮಾಡೋ ಶಕ್ತಿ ನನಗಿದೆ ಅಂತೇಳಿ ನಾನು ಹೇಳಿದ್ಮೇಲೆ ಅವ್ರಿಗೆ ಸರ್ 3 ವರ್ಷ ಬರ್ತೀನಿ. ಹಾಗೆ ಹುಟ್ಟು ಸಾವನ್ನ ಖಂಡಿತ ಪೋಸ್ಟ್ಪೋನ್ ಮಾಡ್ಬೋದು. ಈಗ ಹೆಂಗೆ ಅಂದರೆ, ನನಗೆ ಒಂದು ಕಾಯಿಲೆ ಬಂದಿರುತ್ತೆ, ಒಳ್ಳೆ ಕಸುಬ್ದಾರ ಡಾಕ್ಟರ್ ಹತ್ರ ಹೋದರೆ ಪೋಸ್ಟ್ಪೋನ್ ಆಗುತ್ತೆ. ಈಗ ನಮಗೇನೋ ಒಂದು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿರುತ್ತೆ, ಒಳ್ಳೆ ಕಸುಬ್ದಾರ ಡಾಕ್ಟರ್ ಸಿಕ್ಕಿದ್ರೆ ಖಂಡಿತ ಅಲ್ಲಿಂದ ಬಚಾವಾಗ್ಬಿಡ್ತೀವಿ. ಎಲ್ಲ ನಾವು ಮನೇಲೇ ಕುತ್ಕೊಂಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಮನುಷ್ಯ ಸತ್ತೋಗ್ಬಿಡ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಇಲ್ಲಿ, ಒಳ್ಳೆ ಕಲ್ಲು, ಒಳ್ಳೆ ಶಿಲ್ಪಿ ಕೈಲಿ ಸಿಕ್ಕಿದ್ರೆ ಅದ್ಭುತವಾದ ರೂಪ ತಗೊಳುತ್ತೆ. ನಾನು ಇವತ್ತೊಂದು ದಿವಸ ಇದುವರೆಗೂ ಕರ್ನಾಟಕದಲ್ಲಿ ಯಾರು ರಿವೀಲ್ ಮಾಡ್ದಿರೋ ಅಂಥ ವಿಷಯನ ರಿವೀಲ್ ಮಾಡ್ತೀನಿ. ಎಲ್ರಿಗೂ ಮೈ ಜುಮ್ ಅಂದ್ಬಿಡುತ್ತೆ, ದೊಡ್ಡ ದೊಡ್ಡ ಗುರುಗಳಿಗೂ ಮೈ ಜುಮ್ ಅನ್ನತ್ತೆ. ಹೇಳ ರಿವೀಲ್ ಮಾಡಲ? ನಂಜನಗೂಡು ಗೊತ್ತಾ ಎಲ್ರಿಗೂ? ನಾವು ನಂಜನಗೂಡು ಗೊತ್ತಲ್ವಾ ಸರ್? ನಂಜನಗೂಡನ್ನ ನಾವೇನು ಅನ್ಕೊಂಡಿದ್ದೀವಿ ಅಂದರೆ, ಶಿವನ ದರ್ಶನ ಮಾಡೋಕ್ಕೆ ಶ್ರೇಷ್ಠವಾದ ಜಾಗ ಯಾವುದು? ನಂಜನಗೂಡು. ಕರೆಕ್ಟ್ ಅಲ್ಲ ಮೇಡಮ್? ನಂಜನಗೂಡಿಗೆ ಹೋಗ್ತಾ ಇರ್ತೀರಲ್ಲ ಸ್ನಾನ ಮಾಡಿ, ಹೋಗುವಾಗ ಒಂದು ಶಿವ ಸಿಗ್ತಾರೆ. ಶಿವ
ದೊಡ್ಡ ಶಿವನ ಇಟ್ಟಿದ್ದಾರೆ, ನೋಡಿದಿರಲ್ಲ ಬ್ಲೂ ಕಲರ್. ನೀವು ನಂಜನಗೂಡಿಗೆ ಹೋಗಿರೋರು ಎಲ್ಲರೂ ನೀವು ಕಲ್ಪನೆ ಮಾಡ್ಕೊಳ್ಳಿ, ದೂರದಿಂದ ಅಬ್ಸರ್ವ್ ಮಾಡಿ. ಶಿವ ಆಗಿದ್ದಾರೆ, ಬಟ್ ಅಷ್ಟು ನೀಟಾಗಿಲ್ಲ. ಅಂದರೆ ಶೇಪ್ಲೆಸ್, ಕೈ ಸ್ವಲ್ಪ ಸಣ್ಣ ಇದೆ, ಕಾಲು ಸ್ವಲ್ಪ ಇದಿದೆ, ಸೊಂಟ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಶಿವನ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಕೆತ್ತನೆ ಮಾಡೋರಿಗೆ ಕರೆಕ್ಟಾಗಿ ಕೊಟ್ಟಿರಲ್ಲ. ಯಾರೋ ನಂಜನಗೂಡಲ್ಲಿ ಕರೆಕ್ಟಾಗಿ ಕೆತ್ತನೆ ಮಾಡೋರಿಗೆ ಕೊಟ್ಟಿದ್ರೆ ಸಾಕ್ಷಾತ್ ಭಗವಂತ ಎದ್ದು ಬರೋ ಥರ ಕೆತ್ತನೆ ಮಾಡಿ ಇಡ್ಬೋದು. ಅದೊಂದು ನಾನೇ ನೋಡಿದೆ, ಯಾಕೆ ಹಿಂಗೆ ಮಾಡ್ತಾರೆ. ಇದು ಶಿವನ ಗದಿಪತಿನೇ ನಂಜನಗೂಡು ಅನ್ನೋವಷ್ಟು ಶ್ರೇಷ್ಠವಾದ ಪುಣ್ಯಕ್ಷೇತ್ರ. ಹೊರಗಡೆ ಕೈ ಎಲ್ಲ ಸ್ವಲ್ಪ ಸಣ್ಣ ಇದೆ, ನೀವು ನೋಡಿ ಒಂಚೂರು ಶೇಪ್ಲೆಸ್ ಥರ ಕಾಣಿಸುತ್ತೆ. ಅದೇ ಗೊರಗಂಟೆಪಾಳ್ಯ, ಇಲ್ಲಿ ಫುಟ್ಪಾತ್ ಇದೆ ನೋಡಿ, ಬೆಂಗಳೂರಲ್ಲಿ ಗೊರಗಂಟೆಪಾಳ್ಯದಲ್ಲಿ ನೋಡಿ, ಸಿಗ್ನಲಲ್ಲಿ ಇಳಿದು ಈ ಕಡೆ ಬನ್ನಿ, ಒಂದು ಶಿವನ ದೇವಸ್ಥಾನ ಇದೆ, ಮೇಲೆ ಶಿವನ ನೋಡಿ ಎಷ್ಟು ಮುದ್ದಾಗಿದ್ದಾರೆ ಸರ್. ಅದು ಫುಟ್ಪಾತು, ತುಂಬ ಜನ ಓಡಾಡ್ತಾರೆ. ಅಂದರೂ ಶಿವನ್ ನೋಡಿದ್ರೆ ಸರ್, ಭಗವಂತ ಶಿವ, ಓಂ ನಮ ಶಿವ ಅಂತ ಕೈ ಮುಗಿದ್ರೆ ಹೋಗೋದು ಸರ್. ನಾನು ಝೀರೋಲ್ಲಿ ಬಂದಾಗಲೂ ಗೊರಗಂಟೆಪಾಳ್ಯದಲ್ಲಿದೆ ಸರ್. ಕೇವಲ ಬಸ್ ಟಿಕೆಟ್ ಅವಾಗ 40 ರೂಪಾಯಿ 50 ರೂಪಾಯಿ ಇತ್ತು, 25 ವರ್ಷಗಳ ಹಿಂದೆ. ಜನ್ಮದ ಜೋಡಿ ಸಿನಿಮಾ ರಿಲೀಸ್ ಅಂತ ಬಂದಿದ್ದಾರೆ ಬೆಂಗಳೂರಿಗೆ. ಅವಾಗ ನೋಡಿದಾಗ್ಲೂ ಆ ಶಿವನ್ ನೋಡಿದ್ರೆ ಕೈ ಮುಗಿತಾ ಇದೆ. ಇವತ್ತು ಎತ್ತು ಕೈ ಮುಗಿಬೇಕು ಅನ್ಸುತ್ತೆ ಸರ್, ಅಷ್ಟು ಮುದ್ದಾಗಿದೆ. ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಸರ್, ಎಲ್ಲಿ ಎಷ್ಟು ರೂಪಗೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಒಳ್ಳೆ ಶಿಲ್ಪಿ ಕೈಲಿ ಕೊಟ್ಟಾಗ ಮಾತ್ರ ಒಂದು ಕಲ್ಲು ಹೇಗೆ ಬ್ಯೂಟಿಫುಲ್ ಆಗಿ ಶಿಲೆ ಆಗುತ್ತೋ ಅದೇ ರೀತಿ ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ.